ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗದ ಸರ್ಕಾರಿ ಮನೆ ಈಗ ಭೂತಗಳ ಬಂಗಲೆಯಾಗಿ ಹೋಗಿದೆ. 6 ವರ್ಷಗಳಿಂದ ಈ ಒಂದು ಪೌರಾಯುಕ್ತರ ಮನೆ ಏನಿದೆ ಅದು ಪಾಳು ಬಿದ್ದಿದೆ. ನಿರುಪಯುಕ್ತ ವಸ್ತುಗಳನ್ನ ಇಡುವಂತ ತಾಣವಾಗಿ ಹೋಗಿದೆ ಅಂತೆ ಈ ಬಂಗಲೆ. ಗದಗ ಬೆಟಗೇರಿ ನಗರಸಭೆ ಆವರಣದಲ್ಲಿ ಇರುವಂತ ಈ ಒಂದು ವಸತಿ ಗೃಹ ಈಗ ನಿರುಪಯುಕ್ತವಾಗಿದೆ. ಪೌರಾಯುಕ್ತರು ಇಲ್ಲಿ ವಾಸ ಮಾಡದ ಹಿನ್ನೆಲೆ ಕಸದ ತೊಟ್ಟಿಯಾಗಿ ಹೋಗಿದೆ ಈ ಬಂಗಲೆ. ಜನ ನಗರಸಭೆಗೆ ಕೊಟ್ಟಂತ ಟ್ಯಾಕ್ಸ್ ದುಡ್ಡಲ್ಲೇ ಈ ಮನೆಯನ್ನ ನಿರ್ಮಿಸಲಾಗಿದೆ. ಇಲ್ಲಿ ಸರ್ಕಾರದ ಹಣವನ್ನ ಸದುಪಯೋಗ ಮಾಡದೆ ದುರುಪಯೋಗ ಮಾಡಲಾಗ್ತಾ ಇದೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಮನೆ ಸುತ್ತಲೂ ಮುಳ್ಳು ಕಂಟಿಗಳು ಬೆಳೆದು ನಿಂತಿವೆ. ಮನೆಯ ಪಕ್ಕದಲ್ಲಿರುವಂತಹ ನಿರುಪಯುಕ್ತ ಯೂಜುಕೊಳ ಈ ರೀತಿಯಾಗಿ ವೇಸ್ಟ್ ಆಗ್ತಾ ಇರೋ ಕಾರಣ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮನೆಯನ್ನ ಇಲ್ಲಿ ಅಧಿಕಾರಿಗಳು ಗೋಡೌನ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಸದ್ಯ ಇಲ್ಲಿ ಸರೀಸೃಪಗಳ ತಾಣವಾಗಿ ಹೋಗಿದೆ ಈ ಒಂದು ಸುಂದರವಾದಂತಹ ಬಂಗಲೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಸರ್ಕಾರದ ಹಣವನ್ನ ಒಳ್ಳೆ ಅಭಿವೃದ್ಧಿಗೆ ಬಳಸಬೇಕು, ಆದ್ರೆ ಇಲ್ಲಿ ಸದುಪವಾಗದೆ ಇಲ್ಲಿ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಗದಗದ ಸರ್ಕಾರಿ ಮನೆ ಈಗ ಭೂತ ಬಂಗಲೆ ಆಗಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಸುಮಾರು 6 ವರ್ಷಗಳಿಂದ ಈ ಒಂದು ಪೌರಾಯುಕ್ತರ ಮನೆ ಏನಿದೆ ಇದು ಪಾಳು ಬಿದ್ದಿದೆ. ನಿರುಪಯುಕ್ತ ವಸ್ತುಗಳನ್ನ ತಂದು ಇಡುವಂತ ಗೋಡೌನ್ ಆಗಿದೆ ಅಂತ ಹೇಳಿ ಆರೋಪಿಸಲಾಗ್ತಿದೆ. ಮನ್ಸೂರಲ್ಲಿ ಸರ್ ಇದ್ದಾಗ ಇದ್ರು, ಅದರಲ್ಲಿ ಒಂದು 2 ತಿಂಗಳೇನೋ 3 ತಿಂಗಳು ಇದ್ರಂತೆ ಅಷ್ಟೇ. ಅವ್ರು ಹೋದ್ಮೇಲೆ ಬಂದು ಕಮಿಷನರು ಅಲ್ಲಿ ಯಾರೂ ಇಲ್ಲ. ಸುಮಾರು ಒಂದು 2-3 ವರ್ಷದಿಂದ ಖಾಲಿನೇ ಇದೆಯಲ್ಲ ಕ್ವಾರ್ಟರ್ಸ್. ಇಲ್ಲ 20ಕ್ಕೆ ಹೋದ್ರು ಅವರು, 21ಕ್ಕೆ ಹೋದ್ರು ಅವರು ಮನ್ಸೂರಲ್ಲಿ ಅವರು. ಅದರ ನಂತರ ಅಲ್ಲಿ ಯಾರು ಬಂದಂಥ ಇನ್ಚಾರ್ಜ್ ಕಮಿಷನರ್ಸು ಬಂದಂಥ ಕಮಿಷನರ್ಸು ಕ್ವಾರ್ಟರ್ಸಲ್ಲಿ ಉಳ್ಕೊಂಡಿಲ್ಲ. ಯಾರು ಬೇರೆ ಬಾಡಿಗೆ ಮನೆ ಅಥವಾ ಬೇರೆ ರೂಮ್ ಮಾಡಿಕೊಂಡು ಅವರು ಹೊರಗಡೆನೇ ಇದ್ದಾರೆ, ಇಲ್ಲಿ ಉಳ್ಕೊಂಡಿಲ್ಲ. ಒಂದನೇದ್ದು. ಎರಡನೇದ್ದು, ಈಗ ಅದು ನಾವು ಆಫೀಸಿನ ಇದಕ್ಕೋಸ್ಕರ ನಮ್ಮದೆಲ್ಲ ಟ್ಯಾಕ್ಸ್ ಸೆಕ್ಷನ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ವರ್ಷದಿಂದ ಟ್ಯಾಕ್ಸ್ ಸೆಕ್ಷನ್ ಎಲ್ಲ ಮತ್ತು ನಮ್ಮದು ಈ ಆಸ್ತಿ ಉತ್ತಾರ ಮುಟೇಷನ್ನು ಆನ್ಲೈನು ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ ಬಿಲ್ಡಿಂಗಿಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಫಾರೂಕ್ ನೀಡ್ತಾ ಹೋಗ್ತಾರೆ. ಫಾರೂಕ್, ಈಗ ಗದಗದ ಸರ್ಕಾರಿ ಮನೆ ಪೌರಾಯುಕ್ತರ ಮನೆ ಈಗ ಪಾಳು ಬಿದ್ದಿದೆ, ಭೂತ ಬಂಗ್ಲೆ ಆಗಿದೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳದೆ ಸರ್ಕಾರಿ ಹಣವನ್ನ ದುರುಪಯೋಗ ಪಡಿಸ್ಕೊಳ್ಳಾಗ್ತಾ ಇದೆ ಅಂತ ಈಗ ಮಾಹಿತಿಗಳು ಬರ್ತಾ ಇದ್ವು. ಹಾಗಾದ್ರೆ ಇದು ಎಷ್ಟು ವರ್ಷಗಳಿಂದ ಹೀಗೆ ಪಾಳು ಬಿದ್ದಿದೆ? ಸುನಿಧಿ, ಏನು ಗದಗ ನಗರದ ನಗರಸಭೆ ಆವರಣದಲ್ಲಿ ಇರ್ತಕ್ಕಂಥ ಪೌರಾಯುಕ್ತರಿಗಾಗಿ ಒಂದು ಸರ್ಕಾರಿ ಬಂಗ್ಲೆನ ನಿರ್ಮಾಣ ಮಾಡಿರ್ತಾರೆ. ಆದ್ರೆ ಸರ್ಕಾರ ಏನು ಜನರು ಟ್ಯಾಕ್ಸ್ ಕಟ್ತಾರೆ, ಆ ಟ್ಯಾಕ್ಸ್ ಹಣದಲ್ಲಿ ಸರ್ಕಾರ ಒಂದು ಪೌರಾಯುಕ್ತರಿಗೆ ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುತ್ತೆ. ಆದ್ರೆ ಸುಮಾರು 5-6 ವರ್ಷಗಳಿಂದ ಅಲ್ಲಿ ಈ ತನಕ ಯಾವ ಪೌರಾಯುಕ್ತರು ಕೂಡ ವಾಸ ಮಾಡಿಲ್ಲ. ಕೇವಲ ಒಬ್ಬರು ಪೌರಾಯುಕ್ತರು ಈ ಹಿಂದೆ ಅಂದ್ರೆ 2021-22 ಸುಮಾರಿಗೆ ಇರ್ತಕ್ಕಂಥ ಒಬ್ಬ ಪೌರಾಯುಕ್ತರು ಮಾತ್ರ, ಅದು ಕೇವಲ ಬೆರಳೆಣಿಕೆ ತಿಂಗಳಷ್ಟು ಮಾತ್ರ, 2-3 ತಿಂಗಳು ಅವರು ವಾಸ ಇದ್ದು ಮತ್ತೆ ಅವರು ವರ್ಗಾವಣೆಗೊಂಡ ನಂತರ ಆ ಏನು ಬಂಗ್ಲೆ ಇದೆ, ಮನೆ ಇದೆ, ಅಧಿಕಾರಿಗಳ ಮನೆ, ಅದು ಖಾಲಿನೇ ಇರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಒಂದು ಸ್ಥಳೀಯರ ಒಂದು ಆಕ್ರೋಶ ಕೂಡ ಸರ್ಕಾರದ ಹಣ ಸದುಪಯೋಗ ಆಗದೆ ದುರುಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ನಾವು ದೃಶ್ಯಾವಳಿಗಳಲ್ಲಿ ಸಹ ಗಮನಿಸ್ತಾ ಇದ್ದೀವಿ, ಮನೆ ಸುತ್ತ ಕೂಡ ಮುಳ್ಳು ಕಂಟಿಗಳು ಬೆಳೆದು ನಿಂತಿರ್ತಕ್ಕಂಥದ್ದು. ಆಮೇಲೆ ಸರಿಯಾಗಿ ನಿರ್ವಹಣೆ ಇಲ್ಲದೇನೆ ಒಂದ್ ರೀತಿ ಗೋಡೌನ್ ರೀತಿ ಕಾಣ್ತಾ ಇದೆ. ಹಾಗಾಗಿ ಅಧಿಕಾರಿಗಳು ಸರ್ಕಾರದ ಹಣವನ್ನ ದುರುಪಯೋಗ ಮಾಡ್ಕೊಳ್ಳದೆ ಅದನ್ನ ಬೇರೆ ರೀತಿಯಿಂದ ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಏನು ಮುಳ್ಳು ಕಂಟಿ ಬೆಳೆದಿರ್ತಕ್ಕಂಥ ಸ್ಥಿತಿಯಲ್ಲಿ ಈಗ ಸದ್ಯ ಅದು ಒಂದ್ ರೀತಿ ಸರೀಸೃಪಗಳ ತಾಣನೇ ಅಂತ ಹೇಳ್ಬೋದು, ಆ ರೀತಿ ಕಂಡು ಬರ್ತಾ ಇದೆ. ಆದ್ರೆ ಇದನ್ನ ಜಿ ನ್ಯೂಸ್ ಕನ್ನಡ ಪೌರಾಯುಕ್ತರ ಗಮನಕ್ಕೆ ತಂದಾಗ ಸಹ ಇಲ್ಲಿ ಯಾವುದೇ ರೀತಿ ಅಂದ್ರೆ ಅಕ್ಕಪಕ್ಕದಲ್ಲಿ ಯಾವುದೇ ಮನೆಗಳು ಇಲ್ಲದೆ ಇರೋದ್ರಿಂದ ಜನವಸತಿ ಇಲ್ಲ. ಹಾಗಾಗಿ ಇಲ್ಲಿ ಯಾರು ಕೂಡ ವಾಸ ಮಾಡ್ತಾ ಇಲ್ಲ. ಅದನ್ನ ನಾವು ಸದ್ಯ ಇನ್ನೇನು ಕೆಲವೇ ತಿಂಗಳಲ್ಲಿ 2-3 ತಿಂಗಳಲ್ಲಿ ಬೇರೆ ಅಂದ್ರೆ ನಗರಸಭೆಗೆನೆ ಬೇರೆ ಒಂದು ಕಚೇರಿಯಾಗಿ ಮಾರ್ಪಡಿಸಿ ಅದನ್ನ ಬಳಸ್ಕೊಳ್ಳೋದಾಗಿ ಒಂದು ಭರವಸೆ ಸಹ ನೀಡಿದ್ದಾರೆ. ಧನ್ಯವಾದಗಳು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ.